ಇಂದು ರಾಜ್ಯಾದ್ಯಂತ ಪೊಲೀಸು ನೇಮಕಾತಿ ಪರೀಕ್ಷೆ ಹಿನ್ನೆಲೆ ಕಳೆದ ಬಾರಿ ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು. ಈ ಹಿನ್ನೆಲೆ ಬೆಳ್ಳಂಬೆಳಗ್ಗೆಯಿಂದಲೇ ಪೊಲೀಸರು ಭಾರಿ ಕಟ್ಟೆಚ್ಚರ ಕೈಗೊಂಡಿದ್ದಾರೆ. ಕಳೆದ ಬಾರಿ ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು. ಈ ಹಿನ್ನೆಲೆ ಇಂದು ಬೆಳಗ್ಗೆಯಿಂದಲೇ ಪೊಲೀಸರು ಭಾರೀ ಕಟ್ಟೆಚ್ಚರ ಕೈಗೊಂಡಿದ್ದಾರೆ. ಕಲಬುರಗಿಯಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಹದ್ದಿನ ಕಣ್ಣು ಇಡಲಾಗಿದೆ. ಪರೀಕ್ಷಾ ಕೇಂದ್ರದೊಳಗೆ ಜಾಮರ್ ಅಳವಡಿಕೆ ಕೂಡ ಮಾಡಲಾಗಿದೆ. ಇಂದು ರಾಜ್ಯಾದ್ಯಂತ ಪೊಲೀಸ್ ನೇಮಕಾತಿ ಪರೀಕ್ಷೆ ನಡೆಯಲಿದೆ. ಕಳೆದ ಬಾರಿ ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು. ಈ ಹಿನ್ನೆಲೆ ಪೊಲೀಸ್ ಇಲಾಖೆ ಕೂಡ ಭಾರೀ ಕಟ್ಟೆಚ್ಚರ ಕೈಗೊಂಡಿರುವಂತಹದ್ದು. ಸದ್ಯ ಕಲಬುರಗಿಯಲ್ಲೂ ಕೂಡ ಪೊಲೀಸು ಬಂದೋಬಸ್ತು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಅಕ್ರಮ ನಡೆಯದಂತೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಕೈಗೊಂಡಿರುವಂತಹದ್ದು. ಸದ್ಯ ಕಾನ್ಸ್ಟೇಬಲ್ ಪರೀಕ್ಷೆಗೆ ಹದ್ದಿನ ಕಣ್ಣು ಕೂಡ ಇಡಲಾಗಿದೆ. ಎಲ್ಲ ಭಾಗದಲ್ಲೂ ಕೂಡ ಪರೀಕ್ಷೆಗೆ ಸಿದ್ಧತೆ ನಡೀತಾ ಇದೆ. ಇನ್ನು ಕಲಬುರಗಿಯಲ್ಲೂ ಕೂಡ ಯಾವುದೇ ಅಕ್ರಮ ಆಗದಂತೆ ಪೊಲೀಸ್ ಈ ಬಾರಿ ಬಹಳ ಕಟ್ಟೆಚ್ಚರ ವಹಿಸಿರುವಂತಹದ್ದು. ಸದ್ಯ ಅಭ್ಯರ್ಥಿಗಳು ಕೂಡ ಏನು ಪರೀಕ್ಷಾ ಕೇಂದ್ರಗಳತ್ತ ಆಗಮಿಸ್ತಾ ಇದ್ದಾರೆ. 10:00ವರೆಗೆ ಎಕ್ಸಾಮ್ ಆಗಲಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂತಹದ್ದು. ಕಳೆದ ಬಾರಿ ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು. ಈ ಹಿನ್ನೆಲೆ ಯಾವುದೇ ಅಕ್ರಮಗಳು ಈ ಬಾರಿ ನಡೆಯದಂತೆ ಎಲ್ಲ ರೀತಿಯ ಸಿದ್ಧತೆ, ಎಲ್ಲ ರೀತಿಯ ಕಟ್ಟೆಚ್ಚರ ಕೈಗೊಳ್ಳಲಾಗಿದೆ. ಮೊದಲು 232-4 ಅಂತ ಇತ್ತು. ಕೆಲವು ಅಭ್ಯರ್ಥಿಗಳು ಫಸ್ಟ್ ಪೇಪರಲ್ಲಿನೂ ಕೂಡ ಎಕ್ಸಾಮ್ ಬರಿತಾ ಇರೋದು, ಕೆಲವು ಕೇಂದ್ರಗಳು ಬದಲಾವಣೆ ಆಗುತ್ತೆ. ಹಾಗಾಗಿ ಅವರಿಗೆ ಅನುವು ಮಾಡಿಕೊಳ್ಳಿಕ್ಕೆ KLಯಿಂದ ಈ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದಾರೆ. ಏನು 232-4 ಇತ್ತು ಅದನ್ನು 4 to 530 ಮಾಡಿದ್ದಾರೆ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಕೂಡ ಅವರು KLಯಿಂದ ಮಾಹಿತಿ ರವಾನೆಯಾಗಿದೆ. ಅಭ್ಯರ್ಥಿಗಳ ಸಂಖ್ಯೆ ಬದಲು ಪ್ರತಿ ಸೆಂಟ್ರಲ್ಲಿ ಒಂದು ಡಿಟೇಲ್ಡ್ ಬಂದೋಬಸ್ತನ್ನು ಮಾಡಿದ್ದೀವಿ. ಎಲ್ಲ ಸೆಂಟರ್ಗಳಿಗೆ ಕೆಲವು ಸೆಂಟರ್ಗಳು ಐಸೋಲೇಟೆಡ್ ಇದ್ದಾವೆ, ಕೆಲವು ಕಡೆ ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಎಲ್ಲ ಸೆಂಟರ್ಸ್ಗಳಿಗೂ ನಾವು ಸಫಿಷಿಯೆಂಟ್ ಬಂದೋಬಸ್ತನ್ನು ಮಾಡಿದ್ದೀವಿ. KLಯಿಂದ ಔಟ್ಸೋರ್ಸ್ಡ್ ಎಂಪ್ಲಾಯೀಸನ್ನು ಬಳಸ್ತಾರೆ. ಏನು ಇವರು ಬಯೋಮೆಟ್ರಿಕ್ ವೆರಿಫಿಕೇಷನ್ ಇದೆ, ಏನೇನು ಅಲೋಡ್ ಇದೆ, ಏನೇನು ಅಲೋ ಇಲ್ಲ ಅಂತ. ಈಗ ಜಾನಿವಾರ ಇರ್ಬೋದು, ಕಾಶಿದಾರ ಇರ್ಬೋದು, ತಾಳಿ ಚೈನ್ ಇರ್ಬೋದು, ತಾಗಳದ ಕಿವಿ ಒಲೆ ಇರ್ಬೋದು, ಮತ್ತು ಶಿರವಸ್ತ್ರ ಇರ್ಬೋದು, ಎಲ್ಲ ರೀತಿಯ ಕೆಲವು ನಿರ್ದೇಶನಗಳನ್ನು ಈಗಾಗಲೇ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಲಾಗಿದೆ. ಸೆಂಟರ್ ಚೀಫ್ ಅವರಿಗೆ ಮತ್ತು ಯಾರು ಫ್ರಿಸ್ಕಿಂಗ್ ಇದ್ದಾರೆ ಅವರಿಗೆ ಹೇಳಿದ್ದಾರೆ. ಮತ್ತು ನಮ್ಮದೇನು ಪೆರಿಮೀಟರ್ ಸೆಕ್ಯೂರಿಟಿ ಇದೆ ಪೊಲೀಸ್ನಿಂದ, ಅದನ್ನು ನಾವು ಇವತ್ತಿನಿಂದ ಬೇಸಿಕಲಿ 24 ಅವರ್ಸ್ಲಿಂದ ಮಾಡಲಿಕ್ಕೆ ನಮ್ಮವರಿಗೆ ನಿರ್ದೇಶನ ನೀಡಿದ್ದೀವಿ. ಈಗಾಗಲೇ ರೋಲ್ ಕಾಲನ್ನು ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರೊಳಗೆ ಸಂಬಂಧಪಟ್ಟ ಸೆಂಟರ್ಗಳಿಗೆ ಹೋಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಕೂಡ